ಈಗ ನೀವು ಹೇಳಿದ್ರಿ ಈ ಒಂದು ಭೀಮನ ಅಮಾವಾಸ್ಯೆ ದಿನ ಈ ಒಂದು ವ್ರತವನ್ನ ಮಾಡಬೇಕಾಗತ್ತೆ. ಇದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ ಅಂತ ಹೇಳಿದ್ರಿ. ಬಟ್ ಇದಕ್ಕೂ ಈ ಭೀಮನಿಗೂ ಏನ್ ಸಂಬಂಧ ಇದೆ ಸರ್? ಯಾವ ತರದ್ದು ಒಂದು ಇದನ್ನ ಭೀಮನ ಸರ್ ಒಂದು ಇದು ಅಂದ್ರೆ ಈ ಒಂದು ವ್ರತವನ್ನ ಈ ಒಂದು ವಿವಾಹ ಆಗಿರುವಂತಹ ಸ್ತ್ರೀಯರೇ ಮಾಡಬೇಕಾಗಿರುವಂತಹದ್ದ ಯಾವ ತರ ಸರ್ ಇದು? ಸರ್ ವ್ರತ ಅಂತಂದ್ರೆ ತನ್ನ ಪತಿಯ ಒಂದು ಒಂದು ಶ್ರೇಯಸ್ಸಿಗೆ. ಶ್ರೇಯಸ್ಸಿಗಾಗಿ, ಆಯುಷ್ಯ ಅಭಿವೃದ್ಧಿಗಾಗಿ, ಮತ್ತೆ ಒಂದು ಪತಿ ಸಂಜೀವಿನಿ ವ್ರತ ಅಂತಾನೆ ಹೇಳಿ ಕರೀತಾರೆ ಇದನ್ನ. ಈ ವ್ರತವನ್ನ ಪೂರ್ವದಲ್ಲಿ ರಾಜ ರಾಜನ ಮಗನಿಗೆ ಏನಾಗುತ್ತೆ, ಅಲ್ಪಾಯುಷ್ಯವಾಗಿ ಮರಣ ಹೊಂದಂತ ಈ ದಂಪತಿಗಳಿಗೆ ತುಂಬ ದುಃಖ ಆಗುತ್ತೆ. ನನ್ನ ಮಗನಿಗೆ ಮದುವೆ ಮಾಡದೆ ಈ ಥರ ಆಗ್ತಲ್ಲ ಅಂತ. ಹಾಗೇನು ಮಾಡ್ತಾನೆ, ಯಾರು ನನ್ನ ಈ ಒಂದು ಅವನ ಕಲೆಬರವನ್ನು ಇಟ್ಕೊಂಡು, ಅಂದರೆ ಶವವನ್ನು ಇಟ್ಕೊಂಡು ನನ್ನ ಮಗನ್ನ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ಡಂಗೂರ ಸಾರಿಸ್ತಾರೆ. ಆ ಬೆಂಕಿಯನ್ನು ಹಿಡ್ಕೊಂಡು ಆಕೆ ಪ್ರಾರ್ಥನೆಯನ್ನು ಮಾಡ್ತಾಳೆ, ಉಮಾಮಹೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ಕೋತಾಳೆ. ಹರೇ ಕೃಷ್ಣ, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ಇನ್ನೇನು ಭೀಮನ ಅಮಾವಾಸ್ಯೆ ಬರ್ತಾ ಇದೆ. ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು, ಅದಕ್ಕೆ ನಾವು ಯಾವ ರೀತಿಯಾದಂತಹ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದರ ಒಂದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲೂ ಕೂಡ ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದ ಆದ್ಯ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರದ ಜ್ಯೋತಿಷಿಗಳು ಮತ್ತು ಪುರೋಹಿತರಾಗಿರುವಂತಹ ಶ್ರೀ ಚಂದ್ರಶೇಖರ್ ಆದ್ಯರವರು ನಮ್ಮ ಜೊತೆಗಿದ್ದಾರೆ. ಈಗ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ನಮಗೆ ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ತಾರೆ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೀವು ವಾಚ್ ಮಾಡಿ, ಮತ್ತು ಇದೇ ರೀತಿಯ ವಿಶೇಷವಾಗಿರುವಂತಹ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹಾಂ, ಈಗ ನೀವೇನೋ ಒಂದು ಪುಸ್ತಕವನ್ನು ಓದ್ತಾ ಇದ್ರಿ, ಅದರಲ್ಲಿ ವ್ರತಗಳ ಬಗ್ಗೆ ಇರುವಂಥದ್ದು ಯಾವುದೋ ಒಂದು ಪುಸ್ತಕವನ್ನು ಓದ್ತಾ ಇದ್ರಿ. ಈಗ ನಮಗೆ ಇನ್ನೇನು ಭೀಮನ ಅಮಾವಾಸ್ಯೆ ಬರ್ತಾ ಇದೆ. ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂಥದ್ದನ್ನು ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು, ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಬೇಕು. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್, ಈ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂಥದ್ದನ್ನು ಆಷಾಢದಲ್ಲಿ ಬರುವಂಥ ಅಮಾವಾಸ್ಯೆಯಲ್ಲಿ ಭೀಮನ ಅಮಾವಾಸ್ಯೆ ಅಂತೇಳಿ ಬರುತ್ತೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಹೆಣ್ಮಕ್ಕಳು ಮತ್ತು ಮದುವೆ ಆಗದೇ ಇರುವಂಥವರು ಸಹ ಈ ವ್ರತವನ್ನು ಮಾಡಬಹುದು. ಈ ವ್ರತವನ್ನು ಅವರವರಿಗೆ ತಿಳಿದಂಥ ರೀತಿಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಗಂಡನ ಪಾದಪೂಜೆ ಮಾಡಿ ಸಿಹಿಯನ್ನು ತಿನ್ನಿಸಿ ರಕ್ಷೆಯನ್ನು ಕಟ್ಸ್ಕೊಳ್ಳುವಂಥದ್ದನ್ನು ಮಾಡ್ತಾರೆ. ಆದರೆ ಈ ವ್ರತಾಚರಣೆಯನ್ನು ಮಾಡಬೇಕು, ಇದೂ ಸಹ ಒಂದು ವ್ರತ. ನಾವು ಹೇಗೆ ಮಂಗಳಗೌರಿ, ವರಮಹಾಲಕ್ಷ್ಮಿ ಅಂತೆಲ್ಲ ವ್ರತವನ್ನು ಮಾಡ್ತೀವಿ, ಹಾಗೆ ಇದು ಸಹ ಒಂದು ವ್ರತ. ಆ ರೀತಿನೇ ಮಾಡಬೇಕು ಅಂತ ಇದೆ. ಹೇಗಪ್ಪ ಈ ವ್ರತ ಮಾಡಬೇಕು ಅಂತಂದರೆ, ಮನೆಯನ್ನೆಲ್ಲ ಶುಚಿಗೊಳಿಸಿ, ಮನೆಯ ದೇವ್ರ ಮನೆಯಲ್ಲೋ ಅಥವಾ ಎಲ್ಲಿ ಶುದ್ಧವಾಗಿರುತ್ತೆ ಅಲ್ಲಿ ಒಂದು ಶುದ್ಧವಾದ ರಂಗೋಲಿ ಹಾಕಿ ಒಂದು ಪೀಠ ಇಟ್ಟು, ಆ ಪೀಠದ ಮೇಲೆ ಒಂದಷ್ಟು ಧಾನ್ಯ, ಅಕ್ಕಿ ಈ ಥರದನ್ನೆಲ್ಲ ಹಾಕಿ 2 ಮಣ್ಣಿನ ಗೊಂಬೆಗಳನ್ನು ಮಾಡಬೇಕಾಗತ್ತೆ. ದೀಪ ಇಡಬೇಕಾಗತ್ತೆ. ದೀಪ ಇಟ್ಟು ದೀಪಕ್ಕೆ ಪೂಜೆಯನ್ನು ಮಾಡಬೇಕಾಗತ್ತೆ. ಉಮಾಮಹೇಶ್ವರನನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಇದಕ್ಕೆ ನೈವೇದ್ಯಾರ್ಥವಾಗಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಕಡುಬು ಅಥವಾ ಸಿಹಿಯನ್ನು ನೈವೇದ್ಯ ಮಾಡಬೇಕಾಗತ್ತೆ. ಉಮಾಮಹೇಶ್ವರನನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಬೇಕು. ನಂತರದಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ಏನು ದೋರಾಗ್ರಂಥಿ ಅಂತ ಏನಿರುತ್ತೆ ಅದನ್ನು ಆ ಕಳಶದ ಹತ್ರ ಅಥವಾ ದೀಪದ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಆ ನಂತರದಲ್ಲಿ ಕೊನೆಯಲ್ಲಿ ಗಂಡನ ಪಾದಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ರಕ್ಷೆಯನ್ನು ಕಟ್ಸ್ಕೊಳ್ಳುವಂಥದ್ದಾಗಿರುತ್ತೆ. ಈ ವ್ರತವನ್ನು ಪೂರ್ವದಲ್ಲಿ ರಾಜನ ಮಗನಿಗೆ ಏನಾಗುತ್ತೆ, ಅಲ್ಪಾಯುಷ್ಯವಾಗಿ ಮರಣ ಹೊಂದಂತ ಈ ದಂಪತಿಗಳಿಗೆ ತುಂಬ ದುಃಖ ಆಗುತ್ತೆ. ನನ್ನ ಮಗನಿಗೆ ಮದುವೆ ಮಾಡದೆ ಈ ಥರ ಆಗ್ತಲ್ಲ ಅಂತ. ಹಾಗೇನು ಮಾಡ್ತಾನೆ, ಯಾರು ನನ್ನ ಈ ಒಂದು ಅವನ ಕಲೆಬರವನ್ನು ಇಟ್ಕೊಂಡು, ಅಂದರೆ ಶವವನ್ನು ಇಟ್ಕೊಂಡು ನನ್ನ ಮಗನ್ನ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ಡಂಗೂರ ಸಾರಿಸ್ತಾನೆ. ಆಗ ಅವನಿಗೆ 5 ಜನ ಹೆಣ್ಮಕ್ಳು, 4 ಜನ ಗಂಡ್ಮಕ್ಳು. ನನ್ನ ಮಗಳನ್ನ ಮದುವೆ ಮಾಡ್ತೀನಿ ಅಂತೇಳಿ ಮದುವೆ ಮಾಡ್ತಾನೆ.
ಮದುವೆ ಮಾಡೋಕ್ಕೆ ಮೊದಲೇ ಅರ್ಧ ರಾಜ್ಯ ಎಲ್ಲವನ್ನು ಕೊಡ್ತಾರೆ, ಮದುವೆ ಮಾಡ್ತಾನೆ. ಮದುವೆ ಆದಮೇಲೆ ಶವಗಾರ ತಗೊಂಡೋಗ್ತಾರೆ ಸಂಸ್ಕಾರಕ್ಕೆ ತಗೊಂಡೋದಾಗ ರಾಜ ಹೇಳ್ತಾನೆ ಸೊಸೆಗೆ ಬೆಂಕಿ ಹಾಕಮ್ಮ ಅಂತೇಳಿ. ಆ ಬೆಂಕಿಯನ್ನು ಹಿಡ್ಕೊಂಡು ಆಕೆ ಪ್ರಾರ್ಥನೆಯನ್ನು ಮಾಡ್ತಾಳೆ, ಉಮಾಮಹೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ಕೋತಾಳೆ. ಈ ಥರ ಆಗ್ತಾ ಇದೆ, ನನಗೆ ಹಿಂಗಾಗಿದೆ, ನನ್ನ ಪತಿ ತೀರೋಗಿದ್ದಾನೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ತುಂಬ ಮಳೆ ಬರುತ್ತೆ, ಜೋರಾಗಿ ಮಳೆ ಬರುತ್ತೆ. ಆ ಬೆಂಕಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಎಲ್ಲರೂ ಆ ಮಳೆ ಒಂದು ರಭಸಕ್ಕೆ ಎಲ್ಲರೂ ಹೊಟ್ಟೋಗ್ಬಿಡ್ತಾರೆ. ಎಲ್ಲರೂ ಅವ್ರವ್ರ ಮನೆ ಸೇರ್ಕೋತಾರೆ. ಆದರೆ ಈ ಒಂದು ಸಣ್ಣ ವಯಸ್ಸಿನ ಈಕೆ ಆ ಪತಿಯ ಶವದ ಮುಂದೆನೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅವತ್ತು ಅಮಾವಾಸ್ಯೆ ಆಗಿರುತ್ತೆ, ಆಷಾಢ ಅಮಾವಾಸ್ಯೆ ಆಗಿರುತ್ತೆ. ಅದು ಆ ಕೂತ್ಕೊಂಡು ಅಳುವಂಥ ಸಂದರ್ಭದಲ್ಲಿ ಆಕೆಗೆ ಒಂದು ವರ ಪ್ರಸಾದ ಆಗುತ್ತೆ. ಆ ವರ ಪ್ರಸಾದವನ್ನು ಪಡ್ಕೊಂಡು ಅವನನ್ನು ಬದುಕಿಸ್ಕೋತಾಳೆ, ಮತ್ತೆ ಬದುಕಿಸ್ಕೊಂಡು ಸುಖ ಸಂಸಾರವನ್ನು ಮಾಡ್ತಾರೆ. ಇದು ತುಂಬ ಕತೆ ಇನ್ನು ದೊಡ್ಡದಾಗಿದೆ. ಇದನ್ನು ಆ ಕಥೆಯನ್ನು ಆ ದೀಪಗಳ ಮುಂದೆ ಕೂತ್ಕೊಂಡು ಓದಬೇಕು. ಓದಿ ಆ ನಂತರದಲ್ಲಿ ಈ ವ್ರತವನ್ನು ಮಾಡಬೇಕು ಅಂತ ಇದೆ. ಇದನ್ನು ಹೆಣ್ಮಕ್ಳು 9 ವರ್ಷಗಳ ಕಾಲ ಮಾಡಿ 9ನೇ ವರ್ಷ ಉದ್ಯಾಪನೆ ಮಾಡಬೇಕು ಅಂತೇಳಿ ಶಾಸ್ತ್ರ ಇದೆ ಸರ್. ಈ ರೀತಿ ತಿಳ್ಕೊಂಡು ಒಂದು ಹಂತ ಹಂತವಾಗಿ ವ್ರತವನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ಪ್ರಸಾದ ಆಗುತ್ತೆ, ದೇವಿ ಅನುಗ್ರಹ ಆಗುತ್ತೆ, ಉಮಾಮಹೇಶ್ವರನ ಕೃಪಾ ಕಟಾಕ್ಷ ಆಗುತ್ತೆ. ಅಂದ್ರೆ ಈ ಒಂದು ವ್ರತವನ್ನ ಈ ಒಂದು ವಿವಾಹ ಆಗಿರುವಂತಹ ಸ್ತ್ರೀಯರೇ ಮಾಡಬೇಕಾಗಿರುವಂತಹದ್ದ ಯಾವ ತರ ಸರ್ ಇದು? ಸರ್, ವ್ರತ ಅಂತಂದ್ರೆ ತನ್ನ ಪತಿಯ ಒಂದು ಒಂದು ಶ್ರೇಯಸ್ಸಿಗಾಗಿ, ಆಯುಷ್ಯ ಅಭಿವೃದ್ಧಿಗಾಗಿ, ಮತ್ತೆ ಒಂದು ಪತಿ ಸಂಜೀವಿನಿ ವ್ರತ ಅಂತಾನೆ ಹೇಳಿ ಕರೀತಾರೆ ಇದನ್ನ. ಇದನ್ನ ವಿವಾಹ ಆಗಿರೋರು ಮಾಡಬಹುದು, ವಿವಾಹ ಆಗದೆ ಇರುವಂತ ಹೆಣ್ಮಕ್ಳು ಸಹ ಒಳ್ಳೆ ವರನ ಪ್ರಾಪ್ತಿಗಾಗೂ ಸಹ ಮಾಡಬಹುದು. ಈಗ ನೀವು ಹೇಳಿದ್ರಿ ಈ ಒಂದು ಭೀಮನ ಅಮಾವಾಸ್ಯೆ ದಿನ ಈ ಒಂದು ವ್ರತವನ್ನ ಮಾಡಬೇಕಾಗತ್ತೆ. ಇದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ ಅಂತ ಹೇಳಿದ್ರಿ. ಬಟ್ ಇದಕ್ಕೂ ಈ ಭೀಮನಿಗೂ ಏನ್ ಸಂಬಂಧ ಇದೆ ಸರ್? ಯಾವ ತರದ್ದು ಒಂದು ಇದನ್ನ ಭೀಮನ ಸರ್, ಇದಕ್ಕೂ ಭೀಮನಿಗೂ ಸಂಬಂಧ ಇಲ್ಲ. ಜ್ಯೋತಿರ್ಭೀಮೇಶ್ವರ ಅಂದ್ರೆ ಶಂಕರ ಅಂತ, ಶಿವನನ್ನ ನಾವು ಜ್ಯೋತಿರ್ಭೀಮೇಶ್ವರ ಅಂತ ಹೇಳಿ ಕರಿತೀವಿ. ಅಂದ್ರೆ ಆ ಜ್ಯೋತಿಯ ರೂಪದಲ್ಲಿ ನಾವು ಆ ಪತಿಗೆ ಒಳ್ಳೆ ಶಕ್ತಿ ಬರಲಿ, ಆಯುಷ್ಯ ಬರಲಿ, ಒಳ್ಳೆ ಸೌಮಂಗಲ್ಯ ಪ್ರಾಪ್ತಿ ಆಗಲಿ ಅಂತೇಳಿ ಆ ಹೆಣ್ಮಗಳು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಇದು ಭೀಮನ ಅಮಾವಾಸ್ಯೆ ಅಂತಂದ್ರೆ ಇದೊಂದು ನಾವು ದೀಪವನ್ನೇ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆ ದೀಪಕ್ಕೆ ನಾವು ದಾರವನ್ನ ಹಾಕಿ ಹಸಿ ದಾರದಲ್ಲಿ ಎಳೆಗಳನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಅದಕ್ಕೆ ಜ್ಯೋತಿರ್ಭೀಮೇಶ್ವರ ಅಂತ ಕರಿತೀವಿ. ಅಂದ್ರೆ ಈಗ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಪ್ರಾರಂಭವನ್ನ ಮಾಡ್ಬೇಕಂತಂದ್ರೆ ಇದು ಈ ಭೀಮನ ಅಮಾವಾಸ್ಯೆ ಅನ್ನುವಂಥದ್ದು ವರ್ಷದಲ್ಲಿ ಒಂದೇ ಬರುವಂತಹದ್ದ ಅಥವಾ ಈ ಒಂದು ಮತ್ತೆ ಯಾವಾಗಲೂ ಮತ್ತೆ ಮತ್ತೆ ಬರ್ತಾ ಇರುತ್ತೆ? ಯಾವ ತರ ಸರ್? ಇಲ್ಲ ಸರ್, ಅದು ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಆಷಾಢದ ಅಮಾವಾಸ್ಯೆಯಲ್ಲಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡಬೇಕು ಅಂತೇಳಿ. ಆಷಾಢದಲ್ಲಿ ಯಾವಾಗ ಅಮಾವಾಸ್ಯೆ ಬರುತ್ತೆ ಆ ಸಂದರ್ಭದಲ್ಲಿ ಈ ವ್ರತವನ್ನ ಹೆಣ್ಮಕ್ಳು ಮಾಡ್ಕೋಬೇಕು. ಅಂದ್ರೆ ಈ ಒಂದು ವರ್ಷದಲ್ಲಿ ಬರುವಂತಹ ಒಂದು ಆಷಾಢದಲ್ಲಿ ಮಾತ್ರ ಈ ಒಂದು ಭೀಮನ ಅಮಾವಾಸ್ಯೆ ಅನ್ನುವಂಥದ್ದು ಬರುವಂತಹದ್ದು. ಹೌದು ಸರ್, ಆಗ ಮಾಡುವಂತಹ ವ್ರತನೇ ಇದು ಜ್ಯೋತಿರ್ಭೀಮೇಶ್ವರ ವ್ರತ. ಆಮೇಲೆ ಈ ಒಂದು ಭೀಮೇಶ್ವರ ವ್ರತವನ್ನ ಮಾಡ್ಬೇಕಂತಂದ್ರೆ ಅದರ ಒಂದು ಪ್ರಿಪ್ರೇಷನ್ ಯಾವ ತರ ಇರ್ಬೇಕು ಅಂತಂದ್ರೆ ಮೊದಲೇ ಹೇಳ್ದಾಗೆ ಮನೆ ಕ್ಲೀನಿಂಗ್ ಇರಬೇಕು. ನಾವೆಲ್ಲಿ ಮಾಡ್ತೀವಿ ಅಲ್ಲಿ ರಂಗೋಲಿ ಹಾಕಿ, ಪೀಠ ಹಾಕಿ, ಅಕ್ಕಿ ಹಾಕಿ, 2 ಮಣ್ಣಿನ ಗೊಂಬೆಗಳನ್ನ ಮಾಡಿ, ದೀಪ ಇಟ್ಟು, ದೋರ ಗ್ರಂಥಿಗಳನ್ನು ಇಟ್ಟು ಪೂಜೆಯನ್ನು, ಉಮಾಮಹೇಶ್ವರನನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಮಾಡಬೇಕಾಗುತ್ತೆ ಸರ್. ಈ ಕಥೆಯೆಲ್ಲ ಓದಿ ನಂತರದಲ್ಲಿ ಕೊನೆಯಲ್ಲಿ ಗಂಡನ ಪಾದಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ನೋಡೋದಲ್ಲ ಎಲ್ಲರೂ ಕೂಡ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ನಾವೀಗ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮ್ಗೆ ಏನಾದರೂ ಬೇಕಿದ್ರೆ ಅಂತಂದರೆ ಈ ಒಂದು ವ್ರತವನ್ನು ನಾವು ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕಾಗಿರ್ಬೋದು ಅಥವಾ ಯಾವ ರೀತಿಯಾಗಿ ನಾವು ಮುಕ್ತಾಯವನ್ನು ಮಾಡಬೇಕಾಗಿರ್ಬೋದು, ಈ ರೀತಿಯಾದಂತೂ ಇನ್ನೂ ಹಲವಾರು ವಿಷಯಗಳು ನಿಮ್ಮಲ್ಲಿ ಏನಾದರೂ ಸಂಶಯಗಳು ಇದ್ದರೆ ಅದನ್ನು ನೀವು ಈ ಒಂದು ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಮೆಂಟ್ಸ್ ಅಂದರೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ನು ಕೂಡ ಮಾಡ್ಬೋದು ಅಥವಾ ನೀವು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ಸ್ಗಳನ್ನು ಕೂಡ ಮಾಡ್ಬೋದು. ನಿಮಗೆ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ಒಂದು PDF ಕೂಡ ಅವೈಲೇಬಲ್ ಇದೆ. ಯಾರಿಗೆ ಈ ಒಂದು PDF ಬೇಕಾಗಿದೆ ಕೆಳಗಡೆ ಕೊಟ್ಟಿರುವಂತಹ ಒಂದು ಸಂಖ್ಯೆಗೆ ನೀವು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿದರೆ ಸಾಕು, PDF ಅಂತ ಹೇಳಿ. ಆ ಒಂದು ವ್ರತದ ಕಥೆ ಆಗಿರ್ಬೋದು ಮತ್ತು ಆ ಒಂದು ವ್ರತದ ಒಂದು ಆಚರಣೆಗಳ ಬಗ್ಗೆ ಆಗಿರ್ಬೋದು ಎಲ್ಲ ವಿಷಯಗಳು ಕೂಡ ನಿಮಗೆ ಆ ಒಂದು PDF ಅಲ್ಲಿ ಲಭ್ಯವಿದೆ. ಸೊ ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸುವಂಥ ಕಮೆಂಟ್ಸ್ಗಳನ್ನ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ರೀತಿಯಾಗಿ ಹಲವಾರು ವ್ರತಗಳ ಬಗ್ಗೆ ನಿಮ್ಮ ಈ ಒಂದು ಆಧ್ಯಾತ್ಮ ಪುಸ್ತಕ ಭಂಡಾರದಲ್ಲಿ ಸಂಚಿಕೆಗಳು ಬಂದಿದೆ. ಅದು ನಿಮಗೆ ಮಂಗಳಗೌರಿ ವ್ರತ ಆಗಿರ್ಬೋದು ಅಥವಾ
ಹಾಗೆ ಈ ಒಂದು ವರಮಹಾಲಕ್ಷ್ಮಿ ವ್ರತದ ಬಗ್ಗೆನೂ ಕೂಡ ಈಗಾಗಲೇ ನಾವು ಸಂಕ್ಷಿಪ್ತವಾಗಿ ತಿಳಿಸಿದ್ವಿ. ಇನ್ನೂ ಹಲವಾರು ವ್ರತಗಳ ಬಗ್ಗೆನೂ ಕೂಡ ವಿಶೇಷವಾಗಿರುವಂತಹ ಸಂಚಿಕೆಗಳು ನಿಮ್ಮ ಈ ಆಧ್ಯಾಪುಸ್ತಕ ಭಂಡಾರದಲ್ಲಿ ಬರ್ತಾ ಇರುತ್ತೆ. ಹಾಗೆಯೇ ಈ ಒಂದು ಲಲಿತಾ ಸಹಸ್ರನಾಮದ ಒಂದು ವಿಶೇಷವಾಗಿರುವಂತಹ ಆನ್ಲೈನ್ ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗ್ತಾ ಇದೆ. ಯಾರಿಗೆಲ್ಲ ಈ ಒಂದು ಲಲಿತಾ ಸಹಸ್ರನಾಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕನ್ನುವಂಥದ್ದಿದೆ, ಈ ಒಂದು ಆನ್ಲೈನ್ ಕ್ಲಾಸಸ್ಗಳಲ್ಲಿ ನೀವು ಜಾಯಿನ್ ಆಗ್ಬೋದು. ಆ ಒಂದು ಜಾಯಿನ್ ಆಗಬೇಕಾದ್ರೆ ನಿಮಗೆ ಮಾಡುವಂತಹದ್ದು ಏನಿದೆ ಅನ್ನೋದರ ಒಂದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಅಥವಾ ಒಂದು ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದರೆ ಅದರಲ್ಲಿ ನಿಮಗೆ ವಿವರವಾಗಿ ತಿಳಿಸಲಾಗುತ್ತೆ. ಆ ಒಂದು ಕ್ಲಾಸಸ್ಗಳಿಗೆ ನೀವು ಯಾವ ರೀತಿಯಾಗಿ ಜಾಯಿನ್ ಆಗಬೇಕು, ಮತ್ತು ಆ ಒಂದು ಕ್ಲಾಸಸ್ಗಳಿಗೆ ನೀವು ಜಾಯಿನ್ ಆಗಬೇಕಂತಂದರೆ ಅದರ ಒಂದು ದಕ್ಷಿಣೆ ಎಷ್ಟಾಗಿರುತ್ತೆ, ಈ ರೀತಿಯಾದಂತಹ ಎಲ್ಲ ವಿವರಗಳನ್ನು ಕೂಡ ನೀವು ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಯಿಂದ ತಿಳ್ಕೊಳ್ಬೋದು. ಸೊ ಹಾಗಾದ್ರೆ ಮತ್ತೆ ಬರುವಂತಹ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ.